ನೂತನ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಶ್ರೀ ಮಾರುತೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಭವ್ಯ ಸಮಾರಂಭ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕುದ್ರಿಕೋಟೆ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು. ಮಾರುತಿ ದೇವರ ಮೂರ್ತಿಯನ್ನ ಪ್ರಥಮ ದಿನ ತ್ರಿವೇಣಿ ಸಂಗಮದ ಗಂಗಾ ಜಲದಲ್ಲಿ ನೆಲೆಸುವರು. ಇನ್ನೊಂದು ದಿನ ದೀಪ ಹಚ್ಚುವ ಎಣ್ಣೆಯಲ್ಲಿ, ಮರುದಿನ ಪುಷ್ಪಗಳಲ್ಲಿ, ಮತ್ತೊಂದು ದಿನದಂದು ನವಧಾನ್ಯದಲ್ಲಿ, 5ನೇ ದಿನದಂದು ಹೋಮ ಹವನದೊಂದಿಗೆ ಶುಭ ಮುಹೂರ್ತವಾದ ಯುಗಾದಿ ಹಬ್ಬದಂದು ಪ್ರತಿಷ್ಠಾಪನೆ ಮಾಡಿದರು. ದೇವರ ಮೂರ್ತಿಗೆ ರುದ್ರಾಭಿಷೇಕ ಮಹಾಪೂಜೆಯೊಂದಿಗೆ ವಿಧಿವಿಧಾನಗಳ ನಿಯಮದ ಪ್ರಕಾರ ಗದ್ದುಗೆ ಮೇಲೆ ಪ್ರತಿಷ್ಠಾಪನೆ ಮಾಡಲಾಯಿತು ಎಂದು ಪುರೋಹಿತ ಶೇಖರಯ್ಯ ಸ್ವಾಮೀಜಿಗಳು ತಿಳಿಸಿದರು. ಪ್ರತಿಷ್ಠಾಪನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು, ಶ್ರೀಧರ ಮುರುಡಿ ಹಿರೇಮಠ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ನೂತನ ದೇವಸ್ಥಾನ ಲೋಕಾರ್ಪಣೆ ಮತ್ತು ಶ್ರೀ ಮಾರುತಿ ದೇವರ ಪ್ರತಿಷ್ಠಾಪನೆ ನಿಮಿತ್ತ ಶ್ರೀ ಮಹಾಂತೇಶ ಸ್ವಾಮೀಜಿಗಳು ತಾಳಿಕೋಟೆ ಇವರ ಸಾನ್ನಿಧ್ಯದಲ್ಲಿ 5 ದಿನ ಪುರಾಣ ಮತ್ತು ಪ್ರವಚನ ನಡೆಸಿಕೊಟ್ಟರು. ದೇವಸ್ಥಾನ ಸಮಿತಿ, ಗುರು ಹಿರಿಯರು, ಯುವಕರು, ಮಹಿಳೆಯರು, ಗ್ರಾಮದ ಸಕಲ ಸದ್ಭಕ್ತರಿಂದ ಪಲ್ಲಕ್ಕಿ ಉತ್ಸವ ಹಾಗೂ ಹೊಂಡಕ್ಕೆ ನೀರು ತುಂಬಿಸುವ ಕಾರ್ಯಕ್ರಮ ನೆರವೇರಿಸಿ ಭಕ್ತಿಯಿಂದ ಸೇವೆಗೈದ ಗ್ರಾಮಸ್ಥರು ಶ್ರೀ ಮಾರುತೇಶ್ವರ ಕೃಪೆಗೆ ಕೃತಾರ್ಥರಾದರು. ಹಾಗೂ ಈ ದಿನ ಸಕಲ ಗ್ರಾಮಸ್ಥರು ತಮ್ಮ ತಮ್ಮ ಬಂಧು ಬಳಗ ಕರೆಸಿ ಯುಗಾದಿ ಹಬ್ಬದಂದು ಶ್ರೀ ಮಾರುತಿ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಂಭ್ರಮದಿಂದ ಆಚರಿಸಿದರು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ಸದಾ ಬೆಳಗದ ಜ್ಯೋತಿ ಎಲ್ಲರೂ ಬೆರೆತು ನಿಜ ಸುಖದಲ್ಲಿ ಮೈಯ ಮರೆತು ಅಲ್ಲಾಹೋದು ಇಲ್ಲೇ ಹೌದು ಇಲ್ಲದ ಜ್ಯೋತಿ, ಈ ಜ್ಯೋತಿ ಸದಾ ಬೆಳಗದ ಜ್ಯೋತಿ ನಿತ್ಯ ನಿರುಪಾದಿ. ಅಜ್ಜರಂದ್ರು ಎಷ್ಟು ಪ್ರೀತಿದರ್ಪ ನಿನ್ ಮ್ಯಾಗ ಅಂತಂದ್ರು. ಬಹಳ ಪ್ರೀತಿದರ್ರಿ ಅಪ್ಪ, ನಾನು ಹೇಳಿದ್ದಂತ ಗಣ ಪ್ರೀತಿ ನನ್ನ ಮ್ಯಾಗ. ಅಷ್ಟೇ ಅಲ್ಲ, ನನ್ನ ಮಗಳು ಅಟ್ಟ ಪ್ರೀತಿ. ಮನಿಗ್ ಹೋದ್ನಿ ಅಂತಂದ್ರೆ ಬಡದಾಟ ಒಂದ್ ಸೋನ, ಪಪ್ಪ ನೀವು ಉಣ್ಣು, ನೀ ಕುಡಿ, ನೀ ತಿನ್ನು. ನನ್ನ ಮಗನೂ ಅಷ್ಟ ಪ್ರೀತಿ, ನಮ್ಮವನು ಅಷ್ಟ ಪ್ರೀತಿ. ಏನು ಬಿಟ್ಟು ಹೊಡೆದಾಡ್ತಾರೆ ನನ್ನ ಮ್ಯಾಗ, ಅಟ್ಟ ಪ್ರೀತಿ. ಹೌದಾ? ಅಜ್ಜರಂದ್ರು